ತಮಿಳುನಾಡಿನ ರಾಜಕಾರಣದಲ್ಲಿ ಒಂದು ಕ್ಲಿಯರ್ ಪಿಕ್ಚರ್ ಇವತ್ತು ಸಿಗುವಂತ ಸಾಧ್ಯತೆ ಇದೆ. ಯಾಕೆಂದ್ರೆ ಅತಿ ದೊಡ್ಡ ಪಕ್ಷವಾಗಿ ಟಿವಿಕೆ ಇದ್ದರೂ ಕೂಡ ಸರ್ಕಾರ ರಚನೆ ಮಾಡುವಂತ ನಿಟ್ಟಿನಲ್ಲಿ ನಂಬರ್ ಗೇಮ್ ಇಲ್ಲಿ ಸಾಕಷ್ಟು ಆಟ ಆಡ್ತಾ ಇದೆ. ಮ್ಯಾಜಿಕ್ ನಂಬರ್ ಅನ್ನ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ ಇನ್ನೂ ಕೂಡ. ಬೇಕಾಗಿರುವಂತದ್ದು ಇನ್ನೊಂದು 5 ಅಷ್ಟೇ ಬೇಕಾಗಿರೋದು. ಯಾಕೆಂದ್ರೆ ಕಾಂಗ್ರೆಸ್ ಈಗ ಆಲ್ರೆಡಿ ಅಧಿಕೃತವಾಗಿ ಬಹಿರಂಗವಾಗಿ ನಾವು ಟಿವಿಕೆಗೆ ಸಪೋರ್ಟ್ ಅಂತ ಹೇಳಿದ್ದಾರೆ. ಬಟ್ ಉಳಿದಂತವರ ನಿರ್ಧಾರಗಳು ಇನ್ನಷ್ಟೇ ಹೊರಗೆ ಬರಬೇಕಾಗಿದೆ. ಅದಕ್ಕೂ ಮುಂಚೆನೆ ನಾವು ಸರ್ಕಾರ ಮಾಡ್ತೀವಿ, ಪ್ರಮಾಣ ವಚನಕ್ಕೆ ಡೇಟ್ ಎಲ್ಲ ಕೇಳಿದ್ರು ವಿಜಯ್, ಬಟ್ ಅದ್ಯಾವುದು ಕೂಡ ಆಗಿಲ್ಲ. ಈಗ ಮತ್ತೊಮ್ಮೆ ರಾಜ್ಯಪಾಲರನ್ನ ಹೋಗಿ ಭೇಟಿಯಾಗಿದ್ದಾರೆ ವಿಜಯ್ಗೆ ಈಗ ಮ್ಯಾಜಿಕ್ ನಂಬರ್ ಚಿಂತನೆ ತಲೆಬಿಸಿ. 2ನೇ ಬಾರಿಗೆ ರಾಜ್ಯಪಾಲರನ್ನ ಭೇಟಿಯಾಗಿರುವಂತದ್ದು ವಿಜಯ್. ಆಕ್ಚುಲಿ ಮೊನ್ನೆ ಇಮೇಲ್ ಅನ್ನ ಮಾಡಲಾಗಿತ್ತು. ನಿನ್ನೆ ಅಲ್ಲಿನ ರಾಜ್ಯಪಾಲರಾಗಿರುವಂತ ರಾಜೇಂದ್ರ ಅರ್ಲೇಕ್ ಅವರನ್ನ ಭೇಟಿಯಾಗಿದ್ರು. ರಾಜ್ಯಪಾಲರು ಹೇಳ್ತಾರೆ ಮ್ಯಾಜಿಕ್ ನಂಬರ್ಸ್ ತಗೊಂಬನ್ನಿ ಅಂತ. ಅಂದ್ರೆ ಬಹುಮತಕ್ಕೆ ಬೇಕಾಗಿರುವಂತ ಸಿಂಪಲ್ ಮೆಜಾರಿಟಿಗೆ ಬೇಕಾಗಿರುವಂತ ನಂಬರ್ಸ್ ತನ್ನಿ ಅಂತ ಹೇಳಿದ್ರು. ಯಾಕೆಂದ್ರೆ ಇವರ ಬಳಿ ಇರುವಂತದ್ದು 112 ಶಾಸಕರ ಸಂಖ್ಯೆ, ಇನ್ನ ಉಳಿದಂತೆ 6 ಜನರ ಬೆಂಬಲ ಬೇಕಾಗಿದೆ. ಸೊ ಹೀಗಾಗಿ ಆ ನಂಬರ್ಸ್ ತೋರಿಸಿ ಅಂತ ಹೇಳಿದ್ದಾರೆ. ಸರ್ಕಾರ ರಚನೆಗೆ ಹಕ್ಕನ್ನ ಮಂಡಿಸಿರುವಂತದ್ದು ವಿಜಯ್. ನೆನ್ನೆ 108 ಸ್ಥಾನ ಗೆದ್ದಿರುವಂತದ್ದು ವಿಜಯ್ ನೇತೃತ್ವದ ಟಿವಿಕೆ. ವಿಜಯ್ 2 ಕಡೆ ಗೆದ್ದಿರುವಂತ ಹಿನ್ನೆಲೆಯಲ್ಲಿ 1ಕ್ಕೆ ರಾಜೀನಾಮೆ ಕೊಡಬೇಕಾಗುತ್ತೆ, ಒಂದೇ ಲೆಕ್ಕ ಅಲ್ಲಿ. ಸೊ ಹೀಗಾಗಿ 107 ಆಗುತ್ತೆ. ಟಿವಿಕೆ 107 ಶಾಸಕರು ಪ್ಲಸ್ ಕಾಂಗ್ರೆಸ್ನ 5 ಜನ ಶಾಸಕರು ಸಪೋರ್ಟ್ ಅನ್ನ ಮಾಡಿದ್ದಾರೆ. 112 ಆಗುತ್ತೆ. ಮ್ಯಾಜಿಕ್ ನಂಬರ್ 118 ಇರುವಂತದ್ದು. ಇಲ್ಲಿ 233ಗೆ ಕುಸಿದಾಗ 117 ಸಾಕಾಗುತ್ತೆ. ಇನ್ನೊಂದು 5 ಜನನ ವಂಚಿದ್ರು ಕೂಡ ಸಾಕು, 5 ಜನನ ಕನೆಕ್ಟ್ ಮಾಡಿದ್ರು ಕೂಡ ಸಾಕು ವಿಜಯ್ಗೆ. ಆನ್ ದಿ ಫ್ಲೋರ್ 117 ತೋರಿಸಿದ್ರು ಕೂಡ ಸಿಂಪಲ್ ಮೆಜಾರಿಟಿ ಸರ್ಕಾರ ಆದಂತಾಗುತ್ತೆ. ಸೊ ಹೀಗಾಗಿ ಅವ್ರಿಗೆ ಸಪೋರ್ಟ್ ಮಾಡುವಂತವ್ರು ಯಾರು? ಯಾಕೆಂದ್ರೆ AADMKಯಲ್ಲಿ ಬೆಳವಣಿಗೆಗಳಾಗ್ತಾ ಇದೆ. ಮತ್ತೊಂದ್ ಕಡೆ CPI CPM ಅವ್ರು ಇನ್ನೂ ನಿರ್ಧಾರವನ್ನ ತಿಳಿಸಿಲ್ಲ. VCK ಅವರು ನಿರ್ಧಾರವನ್ನ ತಿಳಿಸಿಲ್ಲ. ನಮ್ಮನ್ನ ಅಪ್ರೋಚ್ ಮಾಡಿದ್ದಾರೆ, ಬಟ್ ನಾವಿನ್ನೂ ನಿರ್ಧಾರ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. PMK ಅವರು ಕೂಡ ಇನ್ನೂ ನಿರ್ಧಾರವನ್ನ ತಿಳಿಸಿಲ್ಲ. ಸೊ ಹೀಗಾಗಿ ಯಾರು ಬಂದು ಬೆಂಬಲ ಕೊಡ್ತಾರೆ ವಿಜಯ್ಗೆ? ಯಾಕೆಂದ್ರೆ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರು ಕೂಡ ಮ್ಯಾಜಿಕ್ ನಂಬರ್ ಇಲ್ಲ ವಿಜಯ್ಗೆ. ಸೊ ಈ ಒಂದು ನಿಟ್ಟಿನಲ್ಲೇ ಬೆಳವಣಿಗೆಗಳಾಗ್ತಾ ಇದಾವೆ. ಏನಾಗುತ್ತೆ ಅನ್ನುವಂಥ ಕುತೂಹಲ. ಆಕ್ಚುಲಿ ಎಲ್ಲವೂ ಕೂಡ ಕ್ಲಿಯರ್ ಆಗಿದ್ದಿದ್ರೆ ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಾಗಿತ್ತು ವಿಜಯ್. ಹೈಕೋರ್ಟ್ ಕದ ತಟ್ಟಲಿಕ್ಕೆ ನಟ ವಿಜಯ್ ಚಿಂತನೆಯನ್ನ ಮಾಡ್ತಾ ಇದ್ದಾರಂತೆ. ಕಾನೂನು ತಜ್ಞರ ಸಲಹೆಯನ್ನ ಪಡೆದಿರುವಂತದ್ದು ವಿಜಯ್. ರಾಜ್ಯಪಾಲರ ನಡೆಯನ್ನ ನೋಡಿಕೊಂಡು ನಿರ್ಧಾರವನ್ನು ಮಾಡ್ತಾರಂತೆ. ಇವತ್ತು ರಾಜ್ಯಪಾಲರು ಏನ್ ತೀರ್ಮಾನ ಮಾಡ್ತಾರೆ, ಏನ್ ಸೂಚನೆ ಕೊಡ್ತಾರೆ, ಅದರ ಆಧಾರದ ಮೇಲೆ ನಿರ್ಧಾರ ಮಾಡುವಂತ ಸಾಧ್ಯತೆ ಅಂತ. ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಜೊತೆ ಸಂಪರ್ಕ ಹೊಂದಿದ್ದಾರೆ ಅಂತ ಹೇಳಲಾಗ್ತದೆ. ಅಭಿಷೇಕ್ ಮನು ಸಿಂಘ್ವಿ ಗೊತ್ತಿರುವಂತದ್ದೇ, ಕಾಂಗ್ರೆಸ್ನವರವರು. ಹಾಗೆ ಒನ್ ಆಫ್ ದಿ ಮೋಸ್ಟ್ ಫೇಮಸ್ ಲಾಯರ್ ಅಭಿಷೇಕ್ ಮನು ಸಿಂಘ್ವಿ ಅವರು. ಸೊ ಕಾಂಗ್ರೆಸ್ ಸಹಜವಾಗಿ ಅವರಿಗೆ ಸಪೋರ್ಟ್ ಮಾಡಿದ ಬಳಿಕ ರೂಟ್ಸ್ ಗೊತ್ತಿರುತ್ತೆ ಕಾಂಗ್ರೆಸ್ನವ್ರಿಗೆ, ಏನ್ ಮಾಡ್ಬೋದು, ಏನ್ ಮಾಡಬೇಕು, ಅನುಭವ ಅಲ್ವಾ. ಇನ್ನು ರಾಜಕಾರಣದಲ್ಲಂತೂ ವಿಜಯ್ಗೆ ಅನಾನುಭವ ಇದೆ, ಆ ಒಂದು ಎಕ್ಸ್ಪೀರಿಯನ್ಸ್ ಇಲ್ಲ. ಸಹಜವಾಗಿ ಕಾಂಗ್ರೆಸ್ನವ್ರು ಗೈಡ್ ಮಾಡ್ತಾ ಇರ್ತಾರೆ. ಕಾನೂನು ಸಲಹೆ ಪಡೆದು ಹೈಕೋರ್ಟ್ ಮೊರೆ ಹೋಗ್ತಾರಾ ನೋಡ್ಬೇಕಾಗಿದೆ. ತಮಿಳುನಾಡಿನಲ್ಲಿ ಕ್ಷಣಕ್ಕೊಂದು ಬೆಳವಣಿಗೆಗಳಾಗ್ತಾ ಇದೆ. ಮ್ಯಾಜಿಕ್ ಮಾಡಿದ್ದಂತ ವಿಜಯ್ಗೆ ಮ್ಯಾಜಿಕ್ ನಂಬರ್ ಈಗ ಇಂಪಾರ್ಟೆಂಟ್. ಅದನ್ನ ತೋರಿಸಬೇಕಾದಂತ ಒಂದು ಸಹಜ ಪ್ರಕ್ರಿಯೆ ಇದು. ಒತ್ತಡ ಗಿತ್ತಡ ಅಂತಲ್ಲ, ಸಹಜ ಪ್ರಕ್ರಿಯೆ. ಮ್ಯಾಜಿಕ್ ನಂಬರ್ ಅನ್ನ ತೋರಿಸಬೇಕಾಗಿರುವಂಥದ್ದು. ಆದ್ರೆ ರಾಜ್ಯಪಾಲರು ನಿನ್ನೆ ಶಾಕ್ ಕೊಟ್ಟಿದ್ದಾರೆ. ಎಲ್ಲೋ ಒಂದ್ ಕಡೆ ಅವರಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕೆ ಅನುವು ಮಾಡಿಕೊಡ್ತಾರೆ. ಅದಾದ್ಮೇಲೆ ಆನ್ ದಿ ಫ್ಲೋರ್ ಪ್ರೂವ್ ಮಾಡುವಂತ ಸಂದರ್ಭದಲ್ಲಿ ಅಷ್ಟೊತ್ತಿಗೆ ಎಲ್ಲ ಹೊಂದಿಸಿದ್ರೆ ಆಗಿರೋದು ಅನ್ನುವಂಥ ಲೆಕ್ಕಾಚಾರ ಇತ್ತೇನೋ ವಿಜಯ್ದು. ಬಟ್ ಆ ಲೆಕ್ಕಾಚಾರ ಎಲ್ಲ ಕೂಡ ಉಲ್ಟಾ ಆಗಿದೆ. ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆ ಶಿವಕುಮಾರ್ ಅವರು, ಕಾಂಗ್ರೆಸ್ MLC, ಹಾಗೆ ಮುನಿಸ್ವಾಮಿ ಅವರು, ಬಿಜೆಪಿಯ ಮಾಜಿ ಸಂಸದರು, ಇಬ್ರು ಕೂಡ ಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ಟು ದ ಶೋ ಇಬ್ರಿಗೂ ಕೂಡ. ಮುನಿಸ್ವಾಮಿ ಅವ್ರನ್ನ ಮಾತನಾಡ್ತಾ ಹೋಗ್ತೀನಿ. ಶಿವಕುಮಾರ್ ಸರ್ದು ಕಾಲ್ ಕನೆಕ್ಟ್ ಆಗ್ಬೇಕು ಇನ್ನೂ ಕೂಡ. ಮುನಿಸ್ವಾಮಿ ಅವರೇ, ಇಲ್ಲಿ ಮೈನ್ ಆಗಿ ನೋಡ್ತಾ ಇದ್ವಿ, ಎಲ್ಲೋ ಒಂದ್ ಕಡೆ ಪರ್ಯಾಯ ಶಕ್ತಿ ಬೇಕು ಅನ್ನುವಂತ ಕಾರಣಕ್ಕೋಸ್ಕರನೇ ವಿಜಯ್ ಅವರನ್ನ ಆಯ್ಕೆ ಮಾಡಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಬಿಕಾಸ್ ಟ್ರೆಡಿಷನಲ್ ಪಾರ್ಟಿಗಳಾಗಿರುವಂತ DMK AADMKನ ಹೊರತುಪಡಿಸಿ ವಿಜಯ್ ಅವರ ಆಯ್ಕೆ ಆಗಿದೆ ಅಂತ. ಬಟ್ ಎಲ್ಲಿ ಇಲ್ಲಿ ಎಡುವುದು ಬಿಜೆಪಿ ಅಂತ ಅನ್ಸುತ್ತೆ. ಬಿಕಾಸ್ ವಿಜಯ್ ರೀತಿಯಲ್ಲೇ ಹೋರಾಟವನ್ನ ಕಟ್ಕೊಂಡ್ಬಂದಂತವ್ರು ಅಣ್ಣಾಮಲೈ, ಬಟ್ ಅದು ಪಾಸಿಬಲ್ ಆಗ್ಲಿಲ್ಲ. ಎಲ್ಲೋ ಬಿಜೆಪಿ ಎಡುತ್ತಾ ಅವ್ರನ್ನ ಅಂದ್ರೆ ಸೈಡ್ ಲೈನ್ ಮಾಡಿದಂತ ಹಿನ್ನೆಲೆಯಲ್ಲಿ ನನ್ಗೆ ಇದೊಂದು ಕೇಳಬೇಕು ಅಂತ ತುಂಬಾ ಇತ್ತು ಬಿಜೆಪಿ ಅವ್ರಿಗೆ. ಸರ್, ನಮ್ಮ ತಮಿಳ್ನಾಡಲ್ಲಿ ಚುನಾವಣೆ ಏನು ನಡೆದಿದೆ, ಅಲ್ಲಿ ಜನರ ಮನಸ್ಥಿತಿ ಈ ಎರಡು ಪಾರ್ಟಿ ಬೇಡ ಅಂತ ಡಿಸೈಡ್ ಮಾಡಿದ್ರು. ADMKನೂ ಬೇಡ, DMKನೂ ಬೇಡ ಅಂತ.
ಡಿಸೈಡ್ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಅಣ್ಣಾಮಲೈ ಅವ್ರನ್ನ ಬಿಜೆಪಿ ಅಧ್ಯಕ್ಷರಾಗಿ ಅಲ್ಲಿ ಮಾಡಿದ್ದಾದ್ಮೇಲೆ ಜನಕ್ಕೆ ಒಂದು ನಾಯಕತ್ವ ಸಿಕ್ತು. ಜನ ತುಂಬಾ ಹುಮ್ಮಸ್ಸಲ್ಲಿದ್ರು. ಇಡೀ ರಾಜ್ಯದಾದ್ಯಂತ ಅಣ್ಣಾಮಲೈ ಅವರು ಹೆಣ್ಮಕ್ಕಳು ಅಂತ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡು ಪ್ರತಿಯೊಬ್ಬರನ್ನು ಭೇಟಿ ಮಾಡಂತ, ಪ್ರತಿಯೊಂದು ಕಾನ್ಸ್ಟಿಟ್ಯೂನ್ಸಿಗೂ ಭೇಟಿ ಕೊಡಂತ ಕೆಲಸ ಮಾಡಿದ್ರು. ಆದ್ರೆ ಜನ DMK ADMK ಎರಡು ಬೇಡ, ಒಂದೇ ನಾಣ್ಯದ ಎರಡು ಮುಖಗಳಂತ ಡಿಸೈಡ್ ಮಾಡಿದ್ದಾಗ ನಾವು ಬಿಜೆಪಿಯಲ್ಲಿ ಏನು ADMK ಜೊತೆಯಲ್ಲಿ ಹೋಗಿದ್ರಿ, ಆ ಹೊಂದಾಣಿಕೆ ಜನ ಒಪ್ಪಲಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಅದಾದ್ಮೇಲೆ ಅಣ್ಣಾಮಲೈ ಅವ್ರನ್ನ ಅಧ್ಯಕ್ಷರು ಇದರಿಂದ ತೆಗೆದಿದ್ದನ್ನು ಸುಮಾರು ಜನ, ಅವ್ರ ಫ್ಯಾನ್ ಫಾಲೋಯಿಂಗ್ ತುಂಬಾ ಜನ ಇದ್ದಾರೆ. ನಾವು ಯಾಕಂದ್ರೆ ತಮಿಳ್ನಾಡು ಚುನಾವಣೆಗೆ ಹೋದಂತ ಸಂದರ್ಭದಲ್ಲಿ, ಅವ್ರ ಚುನಾವಣಾ ಪ್ರಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಜನ ಏನ್ ಬಂದ್ರು, ಅವ್ರ ಫ್ಯಾನ್ ಫಾಲೋಯಿಂಗ್ ಏನಿತ್ತು, ಅವ್ರೆಲ್ಲಾರ್ಗು ಆಸೆ ಇತ್ತು ನಮ್ಮಲ್ಲಿ ಕನಿಷ್ಠ ಪಕ್ಷ ಅಂದ್ರೆ ಒಂದು 60 ಸೀಟ್ ತಗೊಂಬರ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ. ಆದ್ರೆ ಒಂದು 27 ಸೀಟ್ ತಗೊಂಬಂದು ಅಣ್ಣಾಮಲೈ ಅವ್ರನ್ನ ಚುನಾವಣೆಗೆ ನಿಂತ್ಕೊಳ್ರಿ ಅಂತ ಹೇಳಿದಾಗ ಅವರು ನಾವು ನಿಂತ್ಕೊಳ್ಳಲ್ಲ, ಪ್ರಚಾರದಲ್ಲಿ ಇರ್ತೀರಿ ಅಂತ ಹೇಳಿದ್ರು. ನಮ್ಮ ಪಾರ್ಟಿಯಲ್ಲೂ ಅವ್ರಿಗೊಂದು ಟೈಮ್ ಕೊಡ್ಬೇಕಾಗಿತ್ತು ಸರ್. ಯಾಕಂದ್ರೆ ಒಂದು ಬೀಜ ಕೊಟ್ಟು ಬೆಳೆ ಹಾಕಿದ್ದಾದ್ಮೇಲೆ ಹೌದು, ಆ ಬೆಳೆಯಿಂದ ಫಸಲು ತೆಗೆಯೋದಕ್ಕೊಂದು ಕಾಲಕಾವಕಾಶ ಬೇಕಾಗುತ್ತೆ. 2% 3% ಇದ್ದಂತ ಬಿಜೆಪಿ ವೋಟರ್ಸ್ ಮೊನ್ನೆ ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು, ಅಣ್ಣಾಮಲೈ ಅವರು ಜನಸಾಮಾನ್ಯರಂತೆ ಇಡೀ ತಮಿಳ್ನಾಡಲ್ಲಿ ಏನು ಓಡಾಡಿದ್ರು, ಇವ್ರ ಮೇಲೆ ಜನಕ್ಕೆ ಭರವಸೆ ಬಂದು ಸುಮಾರು 13%ಗೆ ಮತ ಎಣಿಕೆ ರೈಸ್ ಆಯ್ತು. ಹೌದು, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸುಮಾರು 11ಕ್ಕೂ ಹೆಚ್ಚಿಗೆ ಕೇಳಿಸ್ತಿದೆ ಸರ್. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಯಾವುದೇ ಚುನಾವಣಾ ಹೊಂದಾಣಿಕೆ ಇಲ್ಲದೆ, ಅಲಿಯನ್ಸ್ ಇಲ್ಲದೆ 11 ಕ್ಷೇತ್ರಗಳಲ್ಲೂ ಹೆಚ್ಚಿಗೆ ಕ್ಷೇತ್ರಗಳಲ್ಲಿ 2ನೇ ಸ್ಥಾನಕ್ಕೆ ಬಂದಿತ್ತು ಬಿಜೆಪಿ. ಕಡಿಮೆ ಅಂತರಗಳಲ್ಲಿ ಸೋತಿರ್ತಕ್ಕಂಥದ್ದು ನಾವು ನೋಡಿದ್ದೀರಿ. ಆದ್ರೆ ಎಲ್ಲೋ ಅಣ್ಣಾಮಲೈ ಅವ್ರ ನಾಯಕತ್ವ ಹೋಗಿದ್ದಾದ್ಮೇಲೆ ಏನು DMK ಅವರು ಮೋದಿಯವರ ವಿರುದ್ಧವಾಗಿ ಏನು ಚುನಾವಣಾ ಪ್ರಚಾರ ಮಾಡಿದ್ರು, ಅದನ್ನೆಲ್ಲ ಸರಿ ಇಲ್ಲ ಅನ್ನೋ ಅಂತ ಜನರ ಸಾಮಾನ್ಯರಿಗೆ ತಿಳಿಸೋಂತ ನಿಟ್ಟಿನಲ್ಲಿ ನಮ್ಮ ಪಾರ್ಟಿಯ ಈಗಿನ ಅಧ್ಯಕ್ಷರು ಸ್ವಲ್ಪ ಫೈಲೂರ್ ಆಗಿದ್ದಾರೆ ಅಂತೇಳಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಸರ್. ಅದ್ರ ಜೊತೆಯಲ್ಲಿ ತಮಿಳ್ನಾಡಲ್ಲಿ, ಆಂಧ್ರಲ್ಲಿ ಯಾವ ತರ NT ರಾಮರಾವ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರು, ತಮಿಳ್ನಾಡಲ್ಲೂ MGR ಮತ್ತೆ ಜಯಲಲಿತಾ ಮೇಡಮ್ ಅವರು ಇವ್ರನ್ನೆಲ್ಲ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು ಉದಾಹರಣೆಗಳಿದೆ. ವಿಜಯ್ ಅವ್ರು ಬಂದಾದ್ಮೇಲೆ ಅಣ್ಣಾಮಲೈ ಅವ್ರನ್ನ ಇಲ್ಲಿ ಏನೋ ಇದ್ ಮಾಡ್ತಾ ಇದಾರೆ, ಅವ್ರನ್ನ ಅಧ್ಯಕ್ಷರಿಂದ ತೆಗೆದಿದ್ರು ಅಂತ ಜನ ಏನ್ ತೀರ್ಮಾನ ಮಾಡಿದ್ರು, ಒಂದು ಸ್ಟಾರ್ ನಟರು ಇದ್ರು, ಸ್ವಲ್ಪ ಫ್ಯಾನ್ ಫಾಲೋಯಿಂಗು ರಜನಿಕಾಂತ್ಕಿನ್ನ ಹೆಚ್ಚಿಗೆ ಇತ್ತು ಇವರಿಗೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರನ್ನ ನಾವು ಆಯ್ಕೆ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ. ಮತ್ತೆ ಅವ್ರ ಚುನಾವಣಾ ಪ್ರಣಾಳಿಕೆ ಏನ್ ಕೊಟ್ರು ಸರ್, ಅದು ನನಗೆ ಗೊತ್ತಿದ್ದಂಗೆ ಅವರು ತಮಿಳ್ನಾಡನ್ನ ಮಾರಿದ್ರೇನು ಆ ಪ್ರಣಾಳಿಕೆಯಲ್ಲಿ ಏನೇನ್ ಕೊಟ್ಟಿದ್ರು ಅದನ್ನೆಲ್ಲ ಎಕ್ಸಾಕ್ಟ್ಲಿ 1.5 ಲಕ್ಷ ಕೋಟಿ ಹತ್ತತ್ರವರೆಗೂ ಬೇಕಾಗುತ್ತೆ ಆ ಪ್ರಣಾಳಿಕೆಯನ್ನ ಫುಲ್ಫಿಲ್ ಮಾಡಬೇಕು ಅಂದ್ರೆ. ತಮಿಳ್ನಾಡು ಈಗ ಆಲ್ರೆಡಿ 10 ಲಕ್ಷ ಕೋಟಿ ಸಹಜವಾಗಿ ಇಂಟ್ರೆಸ್ಟಿಂಗ್ ಅನ್ಸ್ತಾ ಇದೆ. ಈಗ ಸಿನಿಮಾದಲ್ಲಿ ಫಿಟ್ ಆದಂತವ್ರು, ನಾನು ನೆನ್ನೆಲ್ಲ ಹೇಳ್ತಾ ಇದ್ದೆ ಅದನ್ನೇ ವಿಚಾರವನ್ನ, ಸಿನಿಮಾದಲ್ಲಿ ಫಿಟ್ ಆದಂತವ್ರು ಆಡಳಿತದಲ್ಲಿ ಫಿಟ್ ಆಗ್ತಾರಾ ಅಂತ ಮಾತಾಡಿಸ್ತೀನಿ ಸರ್. ನಮ್ಮ ಜೊತೆ ಶಿವಕುಮಾರ್ ಸರ್ ಕೂಡ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ತೀನಿ. ವೆಲ್ಕಮ್ ಟು ದ ಶೋ ಸರ್. ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ ತಮಿಳ್ನಾಡಿನಲ್ಲಿ ಆಗ್ತಾ ಇರುವಂತ ಬೆಳವಣಿಗೆಗಳು, ಹೇಗೆ ನೋಡ್ತಾ ಇದ್ದೀರಾ ಅಂತ. ಬಿಕಾಸ್ ಇಲ್ಲಿ ರಾಜ್ಯಪಾಲರು ಎಲ್ಲೋ ಒಂದ್ ಕಡೆ ಅವಕಾಶ ಕೊಡ್ತಾರೆ, ಪ್ರಮಾಣ ವಚನ ಆಗುತ್ತೆ ಇವತ್ತು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಅಲ್ಲಿ ಇದ್ರು, ರಾಜ್ಯಪಾಲರು ಶಾಕ್ ಕೊಟ್ಟಿದ್ದಾರೆ. ಇನ್ನೊಂದ್ ಕಡೆ ಕಾಂಗ್ರೆಸ್ನ ಡಿಸಿಷನ್ ಕೂಡ ಅಷ್ಟೇ, DMK ಜೊತೆ ಇಷ್ಟು ವರ್ಷಗಳ ಕಾಲ ಜೊತೆಲಿ ಇಟ್ಕೊಂಡು ಬಂದಂತವ್ರು ದಿಢೀರ್ ಅಂತ TVK ಕಡೆ ತಿರುಕೊಂಡ್ರು. ಏನ್ ರೀಸನ್ಸು, ಹೇಗೆ ನೋಡ್ತಾ ಇದ್ದೀರಾ, ಪೊಲಿಟಿಕಲ್ ರೀಡಿಂಗ್ ಹೇಗಿದೆ? ಪೃಥ್ವಿರಾಜ್ ನೋಡಿ, ಮೊದಲನೇ ಪ್ರಶ್ನೆ ಗವರ್ನರ್ ಅವರು ಕರಿಬೇಕಾಗಿತ್ತು. ಈಗ ಬಹಳ ಜನಕ್ಕೆ ಹೋಪ್ಸಿತ್ತು ಗವರ್ನರ್ ಅವರು ಕರೀತಾರೆ ಪ್ರಮಾಣ ವಚನ ಸ್ವೀಕರಿಸಕ್ಕೆ ಅಂತ ಅಂದ್ಬಿಟ್ಟು. ಹಂಗಾಗಿ ಅದು ನೋ ಡೌಟ್ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ವಿಜಯ್ ಅವರು ಎಮರ್ಜ್ ಆಗಿರೋದ್ರಿಂದ ಈ ಫಾಲಿಂಗ್ ಶಾರ್ಟ್ ಆಫ್ 10 ಸೀಟ್ಸ್. ಹಂಗಾಗಿ ಇವತ್ತು ಕಾಂಗ್ರೆಸ್ನವರು
5 ಏನಿದ್ರು ಅವರು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನೊಂದು 5 ಜನ ಬೇಕಾಗುತ್ತೆ ಅವ್ರಿಗೆ. ಯಾಕಂದ್ರೆ ಗವರ್ನರ್ಗೆ ಒಂದು ಕಾನ್ಫಿಡೆನ್ಸ್ ಬೇಕು. ಇದನ್ನ ಇಲ್ಲಾಂದ್ರೆ ಗವರ್ನರ್ ಮನ್ಸು ಮಾಡಿದ್ರೆ ಕರೆದು ಅವ್ರಿಗೆ ಸಮಾಧಾನ ಆಗಿ ಇಫ್ ಯು ಆರ್ ಕನ್ವಿನ್ಸ್ಡ್ ಅವ್ರನ್ನ ಓದ್ ತಗೊಳಕ್ ಅವಕಾಶ ಕೊಡ್ಬೋದಾಗಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಯಾವಾಗ ಎಂಟರ್ ಆಯ್ತು, ಕಾಂಗ್ರೆಸ್ನವರು 1967ರಿಂದ ತಮಿಳುನಾಡಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿಲ್ಲ. ಅಂದ್ರೆ ಸ್ಟೇಟ್ ಪೊಲಿಟಿಕ್ಸ್ ಅಲ್ಲಿ ಅಧಿಕಾರ ಸಿಕ್ಕಿರ್ಲಿಲ್ಲ ಅವ್ರಿಗೆ. ಏನು ದ್ರಾವಿಡನ್ ಪಾರ್ಟಿ ಡಿಕೆ ಇಂದ ಡಿಎಂಕೆ ಆದ್ಮೇಲೆ ಅದಾದ ನಂತರ ಎಡಿಎಂಕೆ ಇರ್ಬೋದು. ಇದು ಈ ರೆಜಿಮ್ ಅಲ್ಲಿ ಕಳೆದ 50 ವರ್ಷಗಳಿಂದ ಅವ್ರನ್ನ ಕಾಂಗ್ರೆಸ್ನ ಅಧಿಕಾರ ಸಿಗದೆ ಇರೋದನ್ನ ನೋಡ್ಕೊಂಡಿದ್ದಾರೆ. ಹಂಗಾಗಿ ಇವತ್ತು ಕಾಂಗ್ರೆಸ್ ಎಂಟ್ರಿ ಆಗಿರೋದು ಒಂದು ದೊಡ್ಡ ಸ್ಟಂಬ್ಲಿಂಗ್ ಬ್ಲಾಕ್ ಆಗಿ ಇವತ್ತು ಅವರು ಮೆಜಾರಿಟಿ ಪ್ರೂವ್ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಕಾರಣಕ್ಕೆ ಇವತ್ತು ಹೇಳಿದ್ದಾರೆ. ಅದನ್ನ ಕಮ್ಯುನಿಸ್ಟ್ ಪಾರ್ಟಿ ಮತ್ತೆ ಸಿಪಿಐ ಇರ್ಬೋದು, ಸಿಪಿಎಂ ಇರ್ಬೋದು, ವಿಕೆಸಿ ಇರ್ಬೋದು, ತೋಲ್ ತಿರುಮಾವಳಿ ಜೊತೆ ಮಾತುಕತೆಯನ್ನ ಮಾಡ್ತಾ ಇದ್ದಾರೆ. ಹಂಗಾಗಿ ಅದಕ್ಕೆ ಒಂದು ಸ್ವಲ್ಪ ಸಮಯ ತಗೊಳುತ್ತೆ. ಯಾಕಂತಂದ್ರೆ ಇವರು 26 ವರ್ಷಗಳ ಅಲಯನ್ಸ್ ಇದು. ಸಡನ್ ಆಗಿ ಈ ತರ ಒಂದು ತೀರ್ಮಾನಕ್ಕೆ ಬರೋದಕ್ಕೂ ಆಗೋದಿಲ್ಲ. ಹಂಗಾಗಿ ಅದು ಸಮಯ ತಗೊಳ್ತಾ ಇದೆ. ಅದು ಗವರ್ನರ್ ಅವ್ರಿಗೆ ಒಂದ್ಸಲ ಲೆಟರ್ಸ್ ಕೊಟ್ಟಿದ ತಕ್ಷಣ ಅದು ತೀರ್ಮಾನ ಮಾಡ್ತಾರೆ. ಹಂಗಾಗಿ ಯಾಕಂತಂದ್ರೆ ಇವತ್ತು ಕಾಂಗ್ರೆಸ್ನವರು ನೀವು ಹೇಳಿದ್ರಿ, ಎರಡನೇ ಪ್ರಶ್ನೆ, ಕಾಂಗ್ರೆಸ್ನವರು ಇಷ್ಟು ವರ್ಷಗಳ ಕಾಲ ಡಿಎಂಕೆ ಜೊತೆ ಇದ್ರು, ಯಾಕೆ ಇದಾಯ್ತು ಅಂತ. ಇಲ್ಲ, ಡಿಎಂಕೆ ಜೊತೆ ಇದ್ದಿದ್ದು ನಿಜ, ಅದನ್ನ ಎರಡೂ ಕಡೆ ಬೆನಿಫಿಟ್ ಆಗಿದೆ. ಆಮೇಲೆ ಡಿಎಂಕೆ ಹೆಂಗ್ ನಡೆಸ್ಕೊಂತು ಕಾಂಗ್ರೆಸ್ನವ್ರನ್ನ, ಸರಿ 17 ಸೀಟ್ ಗೆದ್ದಿತ್ತು, 21 ಸೀಟ್ ಕೊಡ್ತೀನಿ ಅಂದ್ರು, 22 ಕೊಡ್ತೀನಿ ಅಂದ್ರು, 25 ಕೊಡ್ತೀನಿ ಅಂದ್ರು, ಕೊನೆಗೆ 27 ಕೊಟ್ರು. ಆದ್ರೆ ಟಿವಿಕೆ ಅವರು 60 ರಿಂದ 70 ಕ್ಷೇತ್ರಗಳು ಮ್ಯಾಕ್ಸಿಮಮ್ 80 ಕ್ಷೇತ್ರ ಆಫರ್ ಮಾಡ್ತಾರೆ ಅಂತ ಅಂದ್ಬಿಟ್ಟು, ಯಾಕಂದ್ರೆ 70 ಕ್ಷೇತ್ರ ಅವರು ಅಸೂರು ಮಾಡಿದ್ರು. ಆದ್ರೇನು ಸೋನಿಯಾ ಗಾಂಧಿ ಅವರು ಇರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಂಗ್ರೆಸ್ ಅಧ್ಯಕ್ಷರು ಇರ್ಬೋದು, ಇವರೆಲ್ಲ ಬಹಳ ವರ್ಷಗಳ ಕಾಲ ನಮ್ಮ ಜೊತೆ ಅಲಯನ್ಸ್ ಅಲ್ಲಿ ಇದ್ದಾರೆ. ಹಂಗಾಗಿ ನಾವು ಇದನ್ನ ಲೋಕಸಭೆಯಲ್ಲಿ ಅವ್ರದ್ದು ನಂಬರ್ಸ್ ಬೇಕಾಗುತ್ತೆ ನಮ್ಗೆ. ಹಂಗಾಗಿ ಮೊನ್ನೆ ಉದಾಹರಣೆ ಯಾವುದು ಡಿಲಿಮಿಟೇಷನ್ ಬಿಲ್ ಏನು ಅದನ್ನ ಡಿಫೀಟ್ ಮಾಡಿದ್ರು, ಅವಾಗ ಡಿಎಂಕೆ ಮತ್ತೆ ಟಿಎಂಸಿ ಎಲ್ಲರೂ ಸಪೋರ್ಟ್ ತಗೊಂಡು ಅದನ್ನ ಡಿಫೀಟ್ ಮಾಡಿದ್ ನೋಡಿದ್ವಿ. ಆದ್ರೆ ಇವರು 60-70 ಸೀಟ್ಗಳು ಕೊಡ್ತೀವಿ ಅನ್ನೋದನ್ನು ಕಾಂಪ್ರಮೈಸ್ ಆಗದೆ ಏನು 27 ಸೀಟ್ಗೆ ಇಟ್ಕೊಂಡು ಇವ್ರಿಗೆ ಅಲಯನ್ಸ್ ಜೊತೆ ನಾವು ಇರಬೇಕು ಅಂತ ಇಂಟ್ಯಾಕ್ಟ್ ಆಗಿ ಇರ್ಬೇಕಾಗಿತ್ತು. ಈಗ ಕಾಂಗ್ರೆಸ್ ಡಿಸಿಷನ್ ತಗೊಳೋದಕ್ಕೆ ಬಹಳ ಜನ ಡಿಎಂಕೆ ಅವರು ನಿನ್ನೆ ನಾನು ನೋಡಿದೆ ಬ್ಯಾಕ್ ಸ್ಟಾಬಿಂಗ್ ಮಾಡ್ಬಿಟ್ರು ಅಂತ ಅನ್ಬಿಟ್ಟು. ಬ್ಯಾಕ್ ಸ್ಟಾಬಿಂಗ್ ಅಲ್ಲ, ಸಿ ಇಟ್ ಇಸ್ ಓನ್ಲಿ ಎ ಟ್ಯಾಕ್ಟಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಟು ಸ್ಟಾಪ್ ಬಿಜೆಪಿ ಫ್ರಮ್ ಕಮಿಂಗ್ ಟು ಪವರ್. ಯಾಕಂತಂದ್ರೆ ತಮಿಳುನಾಡಲ್ಲಿ ಬಿಜೆಪಿ ಅದೊಂದೇ ರೀಸನ್ ಅಂತ ಶಿವಕುಮಾರ್ ಸರ್, ಯಾಕೆಂದ್ರೆ NDA ಭಾಗ ಆಗಬಾರ್ದು, ಇವರು ಬಿಜೆಪಿ ಜೊತೆ ಹೋಗಬಾರ್ದು ಅನ್ನುವ ಒಂದೇ ರೀಸನ್ಗೋಸ್ಕರ ಇವರು ಅವರಿಗೆ ಡೈರೆಕ್ಟ್ ಆಗಿ ಸಪೋರ್ಟ್ ಅನ್ನ ಮಾಡ್ತಿರುವಂತದ್ದು, ಅಥವಾ ಫ್ಯೂಚರ್ ಲೆಕ್ಕ ಹಾಕೊಂಡಿದ್ದಾರಾ? ಇನ್ಮೇನ್ ಏನಿದ್ರು ಕೂಡ ವಿಜಯ್ದೇ ಟರ್ಮ್, ವಿಜಯ್ದೇ ಅಲೆ, ವಿಜಯ್ದೇ ಅವರ ಅನ್ನುವ ಕಾರಣಕ್ಕೋಸ್ಕರ ಲೋಕಸಭೆ ಎಲೆಕ್ಷನ್, ಸ್ಥಳೀಯದ ಮಟ್ಟದಲ್ಲೂ ಕೂಡ ನಾವು ಹೊಂದಾಣಿಕೆ ಮಾಡ್ಕೊಳ್ತೀವಿ, ಮತ್ತೊಂದ್ ಕಡೆ ನೆಕ್ಸ್ಟ್ ಲೋಕಸಭೆಯಲ್ಲೂ ಕೂಡ ಹೊಂದಾಣಿಕೆ ಮಾಡ್ಕೊಳ್ತೀವಿ, ವಿಧಾನಸಭೆ ಎಲೆಕ್ಷನ್ ಅಲ್ಲೂ ಕೂಡ ಹೊಂದಾಣಿಕೆ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ ಅಲ್ಲಿನ ಕಾಂಗ್ರೆಸ್ನ ಉಸ್ತುವಾರಿ. ಅಂದ್ರೆ ಕಂಪ್ಲೀಟ್ ಆಗಿ DMK ಇಂದ ದೂರ ಆಗಿ ಮುಂದಿನ ಭವಿಷ್ಯನ ಹುಡ್ಕೊಳ್ತಾ ಇದ್ದಾರೆ ಅಂತ. ಇಲ್ಲ ನೋಡಿ, ಆತರ ಏನಾದ್ರು ಆಪರ್ಚುನಿಟೀಸ್ ಪೊಲಿಟಿಕ್ಸ್ ಮಾಡ್ಬೇಕಾಗಿದ್ರೆ 70 ಸೀಟ್ ಇಸ್ ಎ ಗುಡ್ ನಂಬರ್ ತಗೊಂಬೋದಾಗಿತ್ತು. ಆಮೇಲೆ ಎಲ್ಲರಿಗೂ ಆನ್ ಗ್ರೌಂಡ್ ಗೊತ್ತಿತ್ತು ವಿಜಯ್ಗೆ ಜನ ಸೇರ್ತಾ ಇದ್ದಾರೆ, ಅರ್ಬನ್ ನಲ್ಲಿ ಹೆಣ್ಮಕ್ಳು ಮತ್ತೆ ಯೂತ್ಸ್ ಸೇರ್ತಾ ಇದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿತ್ತು. ಆದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀವು ಹೇಳ್ತಾ ಇದ್ರೆ ಲೋಕಸಭೆ ಎಲೆಕ್ಷನ್ ಬೆನಿಫಿಟ್ ಆಗುತ್ತೆ. ಲೋಕಸಭೆ ಎಲೆಕ್ಷನ್ ಇನ್ನು 3 ವರ್ಷ ಇದೆ. ಇವತ್ತು ಸರ್ಕಾರನ ಇವತ್ತು ಬಿಜೆಪಿ ಸರ್ಕಾರ ಮೆಜಾರಿಟಿ ಇಲ್ಲದೆ ಇರೋದು, NDA ಗೌರ್ಮೆಂಟ್ ನಡೀತಾ ಇದೆ. ಈ ಡಿಲಿಮಿಟೇಷನ್ ಬಿಲ್ ಇರ್ಬೋದು, ಇನ್ನೊಂದಿರ್ಬೋದು, ಬೇರೆ ಬೇರೆ ಬಿಲ್ಗಳು ಬಂದಾಗ ಇಲ್ಲಾಂದ್ರೆ ಆಗುವಂತ ಡೆವಲಪ್ಮೆಂಟ್ಸ್ಗೆ ಅಲ್ಲಿ ಯುನೈಟೆಡ್ ಆಗಿ ಫೈಟ್ ಮಾಡೋದಕ್ಕೆ ಇವತ್ತು DMK ಅನಿವಾರ್ಯ. ಅಂದ್ರೆ ಇನ್ನೆಲ್ಲೂ ಇವತ್ತು ನೋಡಿ TMC ಕಾಂಗ್ರೆಸ್ ಫೈಟ್ ಮಾಡಿದೆ, ಆಮೇಲೆ ಕೇರಳದಲ್ಲಿ ಕಮ್ಯುನಿಸ್ಟ್ನವರು ಕಾಂಗ್ರೆಸ್ನವರು ಫೈಟ್ ಮಾಡಿದ್ದಾರೆ. ಅಂದ್ರೆ ಇಂಡಿಯಾ ಬ್ಲಾಕ್ ನ ಆಬ್ಜೆಕ್ಟಿವ್ಸ್ ಬೇರೆ, ಲೋಕಲ್ ಅಂಡರ್ಸ್ಟ್ಯಾಂಡಿಂಗ್ಸ್ ಬೇರೆ. ಹಂಗಾಗ್ಬಿಟ್ಟು ಇವತ್ತು ಅಲ್ಲೊಂದು ಇಲ್ಲೊಂದು ಅದು ಆಗೋದಿಲ್ಲ. ಅದು ಯಾಕಂತಂದ್ರೆ ಅಲ್ಲಿ ಒಂದು ನ್ಯಾಷನಲ್ ಆಬ್ಜೆಕ್ಟಿವ್ ಇಟ್ಕೊಂಡಿದ್ದಾರೆ. ಅಖಿಲೇಶ್ ಯಾದವ್ ಇರ್ಬೋದು, ಇಲ್ಲ TMC ಇರ್ಬೋದು, ಕಾಂಗ್ರೆಸ್ ಇರ್ಬೋದು, DMK ಇರ್ಬೋದು, ಎಲ್ಲರೂ ಆಮ್ ಆದ್ಮಿ ಪಾರ್ಟಿ ಇರ್ಬೋದು, ಇದನ್ನೆಲ್ಲ ಬೇರೆ ಅಜೆಂಡಾ ಇದೆ, ಇಲ್ಲಿ ಬೇರೆ ಅಜೆಂಡಾ ಇದೆ. ಇಲ್ಲಿ ಇದ್ದಿದ್ದು ಇದೊಂದೇ ಕಾರಣಕ್ಕೆ ಅಷ್ಟೇನೆ. ಇವತ್ತು 5 ಸೀಟ್ ಕೊಟ್ಟಿದ ತಕ್ಷಣ ಏನ್ ಮ್ಯಾಕ್ಸಿಮಮ್ ಒಬ್ಬರೇ ಇಬ್ಬರು ಮಿನಿಸ್ಟರ್ ಆಗ್ಬೋದು. ಒಬ್ಬರೇ ಇಬ್ಬರು ಮಿನಿಸ್ಟರ್ ಆಗಿದ ತಕ್ಷಣ ಏನೋ ಕಾಂಗ್ರೆಸ್ ಬೆಳೆದ್ಬಿಡುತ್ತೆ ಅಂತ ಹೇಳ್ತಾ ಇಲ್ಲ ನಾನು. ಏನಂದ್ರೆ ಗ್ರೇಟರ್ ಆಬ್ಜೆಕ್ಟಿವ್ ಅಲ್ಲಿ ಒಂದು ಲೈನ್ ಹೇಳಿದ್ದಾರೆ. ರಾಹುಲ್ ಗಾಂಧಿ ಅವರು ಮಾತಾಡ್ಬೇಕಾದ್ರೆ, ವೇಣುಗೋಪಾಲ್ ಅವರು ಲೆಟರ್ ಓದಬೇಕಾದ್ರೆ ಒಂದು ಹೇಳಿದ್ರು, ಟು ಸ್ಟಾಪ್ ಕಮ್ಯುನಲ್ ಫೋರ್ಸಸ್ ಫ್ರಮ್ ಕಮಿಂಗ್ ಟು ಪವರ್ ಅಂಡ್ ಸಪೋರ್ಟ್ ಸೆಕ್ಯುಲರ್ ಗವರ್ನಮೆಂಟ್ ಟು ಇನ್ಸ್ಟಾಲ್ ಸ್ಟೆಬಿಲಿಟಿ ಸ್ಟೇಬಲ್ ಸೆಕ್ಯುಲರ್ ಗವರ್ನಮೆಂಟ್ ಅಂತ ಹೇಳಿದ್ರು. ಹಂಗಾಗಿ ಆ ಉದ್ದೇಶದಿಂದ ಹೊರತು ಮಾಡಿದ್ದಾರೆ ಹೊರತು ಬೇರೆ ಉದ್ದೇಶದಿಂದ ಆಗ್ಲಾರ್ದು. ಯಾಕಂತಂದ್ರೆ ಲೋಕಸಭೆ ಎಲೆಕ್ಷನ್ ಇರೋದು ಯಾವಾಗ್ಲೂ ಲೋಕಲ್ ಬಾಡೀಸ್ ಅಲ್ಲಿ ನಡೆಯೋದು ಬೇರೆ. ಯಾಕಂದ್ರೆ ದ್ರಾವಿಡನ್ ಪೊಲಿಟಿಕಲ್ ಪಾರ್ಟೀಸ್ ನೀವು ತೆಗೆದು ನೋಡಿದ್ರೆ ಇವತ್ತು ವಿಜಯ್ ಸಿಕ್ಕಿರೋದು 35% ವೋಟು, DMK ಸಿಕ್ಕಿರೋದು 32% ವೋಟು, 22% AIDMK ಸಿಕ್ಕಿದೆ. ಅಂದ್ರೆ NT ರಾಮರಾವ್ ಅವರಿಗೆ 42% ಸಿಕ್ಕಿತ್ತು. ಅಂದ್ರೆ NT ರಾಮರಾವ್ ಅವರು ಸ್ವೀಪ್ ಮಾಡಿದ್ದೇ ಬೇರೆ,
ಈಗ ಬೇರೆ. ಯಾಕಂದ್ರೆ ನೀವು ಕಾಂಗ್ರೆಸ್ ಯಾಕೆ ಸೋತ್ರು ಅನ್ನೋದ್ರೆ DMK ಹಿಂದೆ 1967 ಅಧಿಕಾರಕ್ಕೆ ಬಂತು ಅಂತಂದ್ರೆ ಬಿಕಾಸ್ ಈ ಹಿಂದಿ ವಿರುದ್ಧ ಹೋರಾಟ, ಆಮೇಲೆ ಪ್ರೈಸಸ್ ಜಾಸ್ತಿ ಆಯ್ತು, ಬೆಲೆ ಏರಿಕೆ ಆಯ್ತು, ಮತ್ತೆ ಹಿಂದಿ ವಿರುದ್ಧ ಹೋರಾಟ ಅಂತ ಅಂದ್ಬಿಟ್ಟು ಅದನ್ನ ಸೋರಿಸಿದ್ರು ಅವತ್ತು. ಕಾಮರಾಜ್ ಅವಾಗ ಎಂಡಾಯ್ತು, ಕಾಮರಾಜ್ ನಾಡೋದು ಆದ್ಮೇಲೆ ಮತ್ತೆ DMK ಬಂತು. ಹಂಗಾಗಿ ತಮಿಳುನಾಡು ಪೊಲಿಟಿಕ್ಸ್ ನ ಅರ್ಥ ಮಾಡ್ಕೊಬೇಕಂತಂದ್ರೆ ಆ ದ್ರಾವಿಡನ್ ಫಿಲಾಸಫಿ ನಡುವೆನೇ ಓಡಾಡುತ್ತೆ ಹೊರತು ಬೇರೆ ಸ್ಟೇಟ್ಗಳ ತರ ಬೇರೆ ಬೇರೆ ಇಸಮ್ ಇಟ್ಕೊಂಡಿಲ್ಲ. ಅಲ್ಲಿ ದ್ರಾವಿಡನ್ ಕಲ್ಚರ್ ಬಂದು ಬಹಳ ಡೀಪ್ ರೂಟೆಡ್ ಆಗಿರೋದ್ರಿಂದ ಜನಗಳ ಒಂದು ನಂಬಿಕೆ ಮತ್ತೆ ಅವರ ಜೀವನ, ಅವರ ಉಸಿರಾಟ ದ್ರಾವಿಡನ್ ಕಲ್ಚರ್ ಆಗಿರೋದ್ರಿಂದ ಬಹಳ ಕಷ್ಟ. ಯಾಕಂದ್ರೆ ಕಾಂಗ್ರೆಸ್ ಇಂಟರ್ನಲ್ ಸಪೋರ್ಟ್ ಮಾಡಿದ ತಕ್ಷಣ ಏನೋ ಆಗ್ಬಿಡುತ್ತೆ ಅಂತ ಊಹಿಸ್ಕೊಂಡ್ಲೇ ಬೇಡಿ ನೀವು. ಯಾಕಂತಂದ್ರೆ ಇವತ್ತು ಏನಾದ್ರು ಅವ್ರಿಬ್ರು ಒಂದಾಗ್ಬಿಟ್ರು ಅಂದ್ಕೊಂಡಿ, ಒಂದ್ ಅಜ್ಜೆ ಮುಂದಕ್ಕೆ ಹೋಗಿ ಹೇಳ್ತಾ ಇದ್ದ ಹೈಪೋಥೆಟಿಕಲ್ DMK ಒಂದಾಗ್ಬಿಡ್ತು ಅಂದ್ಕೊಂಡಿ. ಯಾಕಂದ್ರೆ ಅವ್ರಿಬ್ರು ಒಟ್ಟಿಗೆ ಆಡಳಿತ ಮಾಡಿರೋರು. MGR ಅವರು 1972 ಸ್ಪ್ಲಿಟ್ ಆಗೋವರೆಗೂ they were together. In case if they come together, what will be the fate of TVK or the Congress or any other political party? Which will never happen. ಈ ಸಾರಿ ಆಗೋದಿಲ್ಲ, ಮುಂದಿನ ಸಾರಿ ಆಗುತ್ತೋ ಇಲ್ಲ ಗೊತ್ತಿಲ್ಲ. ಯಾಕಂತಂದ್ರೆ ವಿಜಯನ ಕಟ್ಟೋಗೋದಕ್ಕೆ ಅಂತ ಒಂದು ತೀರ್ಮಾನಕ್ಕೆ ಬರ್ಬೋದೇನೋ, ನನಗೆ ಗೊತ್ತಿಲ್ಲ. ನನಗೆ ಯಾಕಂದ್ರೆ ಮುಂದಕ್ಕೆ 5 ವರ್ಷಕ್ಕೆ ಏನಾಗುತ್ತೆ ಅಂತ ನಾನು ಇವತ್ತು ಇದಾಕಿ ಹೇಳಕ್ ಆಗೋದಿಲ್ಲ. ನಾನು ಯಾಕೆ ಹೇಳಿದ ಪಾಸಿಬಿಲಿಟೀಸ್ ನಾನು ಹೇಳ್ತಾ ಇದ್ದೀನಿ ಪೃಥ್ವಿರಾಜ್. ಮುನಿಸ್ವಾಮಿ ಅವರಲ್ಲಿ ವಿಜಯ್ ಇಸ್ ವೆರಿ ಪರ್ಟಿಕ್ಯುಲರ್, ಹಾಗೆ ಕಮಿಟೆಡ್, ಸೈದ್ಧಾಂತಿಕವಾಗಿ ಒಂದು ಸ್ಟ್ಯಾಂಡ್ ತೆಗೆದುಕೊಂಡ್ಬಿಟ್ಟಿದ್ದಾರೆ. ಬಿಜೆಪಿ ಜೊತೆ ಒಟ್ಟಿನಲ್ಲಿ ಹೋಗ್ಬಾರ್ದು ಅಂತ ಯಾಕೆ ಅಂತ ಅನಿಸ್ತಾ ಇದೆ ನಿಮ್ಗೆ ಅದು? ಯಾಕಂದ್ರೆ ಯಾವುದೇ ಪಾರ್ಟಿ ಆಗ್ಲಿ ಸಹಜವಾಗಿ ಕೇಂದ್ರದಲ್ಲಿ ಯಾವ ಸರ್ಕಾರ ಇರುತ್ತೆ ಅವರ ಸಪೋರ್ಟ್ ಬೇಕಾಗುತ್ತೆ. ಅದರಲ್ಲೂ ವಿಜಯ್ ಕೊಟ್ಟಿರುವಂತ ಭರವಸೆಯನ್ನು ಈಡೇರಿಸಬೇಕು ಅಂದ್ರೆ ಒಂದು ದೊಡ್ಡ ಸಪೋರ್ಟೇ ಬೇಕಾಗುತ್ತೆ, ದೊಡ್ಡ ಅನುದಾನನೇ ಬೇಕಾಗುತ್ತೆ, ಬಿಗ್ ಗಿಫ್ಟೇ ಬೇಕಾಗುತ್ತೆ. ಇಂತಹ ಸಂದರ್ಭದಲ್ಲೂ ಕೂಡ ನಾನ್ ಬಿಜೆಪಿ ಜೊತೆ ಹೋಗಲ್ಲ ಅನ್ನುವಂತ ನಿರ್ಧಾರದ ಹಿಂದೆ ಏನ್ ಕಾರಣ ಅನ್ಸುತ್ತೆ ಸರ್? ನಾವೇ ಅವ್ರ ಜೊತೆಲಿ ಹೋಗಲ್ಲ ಸರ್. ಚುನಾವಣೆಯಲ್ಲಿ ಅವ್ರೇನು ನಾವು ಅವ್ರ ಜೊತೆಲಿ ಹೋಗ್ಬಾರ್ದು ಅಂತ ವಿಜಯ್ ತೀರ್ಮಾನ ಮಾಡಿರೋದಲ್ಲ. ವಿಜಯ್ ಜೊತೆಲಿ ಹೋಗ್ಬಾರ್ದು ಅನ್ನೋ ಲೆಕ್ಕಾಚಾರದಲ್ಲಿ ಭಾರತೀಯ ಜನತಾ ಪಾರ್ಟಿ ಅವ್ರೇನು ಎಲೆಕ್ಷನ್ ನಲ್ಲಿ ಚುನಾವಣಾ ಪ್ರಣಾಳಿಕೆಯನ್ನು ಕೊಟ್ಟಿದ್ದಾರೆ, ಇದನ್ನೆಲ್ಲ ತೀರ್ಸಕ್ಕಾಗಲ್ಲ. ಇವತ್ತಿಲ್ಲ ನಾಳೆ ಸರ್. ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ ಮುನಿಸ್ವಾಮಿ ಸರ್, ಇಲ್ಲಿ ಮೈನ್ಲಿ ಎಲ್ಲೂ ಕೂಡ ವಿಧಾನಸಭೆಯ ಎಲೆಕ್ಷನ್ ಸಂದರ್ಭದಲ್ಲಿ ವಿಜಯ್ ಟಾರ್ಗೆಟ್ ಯಾವತ್ತು ಬಿಜೆಪಿ ಆಗಿರಲಿಲ್ಲ, ಓನ್ಲಿ DMK. ಕೇಂದ್ರ ಸರ್ಕಾರವನ್ನು ಕೂಡ ಟಾರ್ಗೆಟ್ ಮಾಡಿರಲಿಲ್ಲ. ಇವನ್ ಬಿಜೆಪಿ ಅವರು ಕೂಡ ಅಷ್ಟೇ, ಎಲ್ಲೂ ವಿಜಯ್ನ ಇದುವರೆಗೂ ತೆಗಳಿಲ್ಲ, ಓನ್ಲಿ DMK-ನಷ್ಟೇ ತೆಗಳಿರುವಂತದ್ದು. ಕಾಂಗ್ರೆಸ್ನ ತೆಗಳಿದ್ದಾರೆ, ಬೇರೆ ಪಾರ್ಟಿಗಳನ್ನೆಲ್ಲ. ಸೊ ಎಲ್ಲೋ ಒಂದ್ ಕಡೆ ಪೋಸ್ಟ್ ಎಲೆಕ್ಷನ್ ಆದ ಬಳಿಕ ಹೊಂದಾಣಿಕೆ ಆಗಬಹುದೇನೋ ಅನ್ನುವಂತ ನಿರೀಕ್ಷೆ ಇತ್ತು. ಬಟ್ ಕಂಪ್ಲೀಟ್ಲಿ ಅದು ಆಗದೇ ಇಲ್ಲ ಅನ್ನುವಂತ ರೀತಿಯಾದಂತ ಮೆಸೇಜ್ ಇದು ಸರ್. ವಿಜಯ್ ಹೊಸದಾಗಿ ರಾಜಕಾರಣಕ್ಕೆ ಎಂಟ್ರಿ ಆಗಿರೋದು, ಹೊಸದಾಗಿ ರಾಜಕಾರಣಕ್ಕೆ ಎಂಟ್ರಿ ಆಗಿರೋದ್ರಿಂದ ಅವ್ರ ಮೇಲೆ ಏನು ಹೇಳ್ಕೊಂಡು ಸುಮ್ಮನೆ ಬಿಜೆಪಿ ಆಪಾದನೆ ಮಾಡೋಂಥ ಪಾರ್ಟಿ ಅಲ್ಲ ಸರ್. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವ್ರ ಜೊತೆಲಿ ಹೋಗ್ಬೇಕು ಅಂತ ಹೇಳಿ ಮನ್ಸು ಮಾಡೋದಕ್ಕೂ ಇವ್ರು ಕೊಟ್ಟಿರ್ತಕ್ಕಂಥ ಚುನಾವಣಾ ಪ್ರಣಾಳಿಕೆ ಏನಿತ್ತು, ಆ ಪ್ರಣಾಳಿಕೆಗಳನ್ನ ಯಾವುದೇ ಕಾರಣಕ್ಕೂ ತೀರಕ್ಕಾಗಲಿ. ಇವತ್ತಿಲ್ಲ ನಾಳೆ ಮುಂದಿನ ಚುನಾವಣೆಯಲ್ಲಾದ್ರೂ ನಾವು ಅಧಿಕಾರಕ್ಕೆ ಬರ್ತೀರಿ, ಅದರಲ್ಲೇನು ಸಂಶಯ ಇಲ್ಲ ಸರ್. ನಾವು ಈಗ ವೆಸ್ಟ್ ಬೆಂಗಾಲ್, ಬೇರೆ ಬೇರೆ ಕಡೆ ನಾವು ಅಸ್ಸಾಮು, ಈ ಪಾಂಡಿಚೇರಿ ಇಲ್ಲೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಯಾವ ಥರ ಇತ್ತು, ಈಗ ಯಾವ ಥರ ಚುನಾವಣೆ ರಿಸಲ್ಟ್ ಬಂದಿದೆ, ಇದನ್ನೆಲ್ಲ ನೋಡಿದ್ರೆ ನಮ್ಮ BJPಯಲ್ಲಿ ಅಮಿತ್ ಶಾಜಿ ಅವರಾಗಲಿ, ನರೇಂದ್ರ ಮೋದಿಜಿಯವರಾಗಲಿ, ನಿತಿನ್ ನಬೀನ್ಜಿಯವರಾಗಲಿ, ನಮ್ಮಲ್ಲಿ ಯಾರನ್ನು ಸುಳ್ಳು ಹೇಳ್ಕೊಂಡು ಜನಗಳಿಗೆ ಯಾಮಾರಿಸೋಂಥ ಕೆಲಸಗಳಿಗೆ ಏನು ಕರ್ನಾಟಕದಲ್ಲಿ ಗ್ಯಾರಂಟಿಗಳು ಕೊಡ್ತೀರಿ ಅಂತೇಳಿ 3 ತಿಂಗಳು 4 ತಿಂಗಳಾದ್ರೂ ಹಣ ಕೊಡ್ತಾ ಇಲ್ಲ, ಡಕೋಟಾ ಎಕ್ಸ್ಪ್ರೆಸ್ಗಳಾಗ್ತಾ ಇದ್ದಾರೆ. ಆ ಥರ ನಾವು ಮಾಡೋಕ್ಕಾಗಲ್ಲ ತಮಿಳ್ನಾಡಲ್ಲಿ. ಇವತ್ತಿಲ್ಲ ನಾಳೆ ಅಧಿಕಾರಕ್ಕೆ ಬರೋಣ ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ವಿಜಯ್ ಜೊತೆಯಲ್ಲಿ ಅಲಿಯನ್ಸ್ ಮಾಡ್ಕೊಳ್ಳೋದಕ್ಕೆ ನಾವು ರೆಡಿ ಇಲ್ಲ ಸರ್. ಹಂಗಾಗಿ ಅವ್ರು ನೋಡಿ 8 ಗ್ರಾಮ್ ಚಿನ್ನ ಕೊಡ್ತೀರಿ ಒಂದು ಮನೆಯಲ್ಲಿ ಒಂದು ಹೆಣ್ಮಗಳಿಗೆ ಮದುವೆ ಆದ್ರೆ ಅಂತ ಹೇಳಿದ್ದಾರೆ, ತಾಳಿ ಕೊಡ್ತೀರಿ ಅಂತ ಹೇಳಿದ್ದಾರೆ. ಒಂದ್ ತಾಳಿ ಒಂದು 8 ಗ್ರಾಮ್ ಚಿನ್ನ ಅಂದ್ರೆ 10 ಗ್ರಾಮ್ ಆಯ್ತು ಸರ್. ಒಂದು ದಿನಕ್ಕೆ ಮದುವೆ ಸೀಸನ್ ಅಲ್ಲಿ ಇಡೀ ತಮಿಳ್ನಾಡಲ್ಲಿ 8,000 ಮದುವೆ ಆಗ್ಬೋದು ಸರ್. 1,000 ಮದುವೆ ಆದ್ರೂ 10 kg ಸರ್ ಚಿನ್ನ. 1,000 ಮದುವೆ ಆದ್ರೂ ಒಂದು ದಿನಕ್ಕೆ 1,000ನೇನಾ ಸರ್ ಮದುವೆ ಆಗೋದು ತಮಿಳ್ನಾಡಲ್ಲಿ? ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವರು ಚಿನ್ನದ ಖಜಾನೆ ಅಲ್ಲಿಟ್ರೇನು, ಚಿನ್ನದ ಗಣಿನೇ ಇಟ್ಟು ದಿನ 5 kg 10 kg ಚಿನ್ನ ತೆಗೆದ್ರೂ ಇದನ್ನೆಲ್ಲ ತೀರ್ಸಕ್ಕಾಗಲ್ಲ ಸರ್. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ಏನೋ ಕೊಡ್ತಾರೆ, ಭರವಸೆ ಕೊಡ್ತಾರೆ, ಫ್ರೀ ಕೊಡ್ತೀರಿ ಅಂತ ಹೇಳಿದ್ರೆ ಜನ ಮಾರೋಗ್ತಾರೆ. ಬಡಸ್ತನೂ ಇದೆ ತಮಿಳ್ನಾಡಲ್ಲಿ. ಯಾಕಂದ್ರೆ DMK ADMK ಇವ್ರ ಆಡಳಿತನ ನೋಡಿ ಒಂದು ಬದಲಾವಣೆ ಬೇಕು. ಇವರೇನೋ ಭರಪೂರ ಚುನಾವಣಾ ಪ್ರಣಾಳಿಕೆಯಲ್ಲಿ ನಾವು ಗೆದ್ರೆ ಅದು ಕೊಡ್ತೀರಿ, ಇದು ಕೊಡ್ತೀರಿ, ಸಿಲಿಂಡರ್ ಕೊಡ್ತೀರಿ, 6 ಸಿಲಿಂಡರ್ ಅಂತ ಹುಟ್ಟಿಡಿ ಇದೆಲ್ಲ ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ಜನ ಅದಕ್ಕೂ ಮಾರೋಗಿರ್ತಾರೆ. ಮತ್ತೆ ನಮ್ಮಲ್ಲಿ ಏನು ಇವತ್ತು ಕಾಂಗ್ರೆಸ್ ಅವ್ರ ತರ
ಅಲ್ಲಿ ನಮ್ದು ಇಲ್ಲ DMK ಜೊತೆಲಿ ಅಲಯನ್ಸ್ ಇದ್ರು ಅವ್ರಿಗೆ ಸ್ವಲ್ಪ ಆದ್ರೂ ಸ್ವಲ್ಪ ಮಾನ ಮರ್ಯಾದೆ ಇದ್ರೆ ಎಲ್ಲಿ ಇವರು ಅಲಯನ್ಸ್ ಆಗಿದ್ರು ಅಲ್ಲೇ ಇರಬೇಕಾಗಿತ್ತು. ನಮ್ದು ಯಾವ್ದು ಅಧಿಕಾರ ದುರಾಸೆಯಿಂದ 5 ಸೀಟ್ ಇಟ್ಕೊಂಡು DMK ಅವ್ರನ್ನ ಬಿಟ್ಟು ಓಡೋತಾರೆ ಅಂದ್ರೆ ಅವ್ರು ಹೇಳ್ತಾರೆ DMK ಅವರು, ಇವರಿಂದ ನಾವು ಕೇಸ್ಗಳು ಹಾಕ್ಸ್ಕೊಂಡ್ರಿ, ಇವರಿಂದ ನಾವು ಜೈಲ್ಗೆ ಹೋದ್ರಿ, ಕಾಂಗ್ರೆಸ್ ಅವರಿಂದ ನಾವು ಇವರಿಂದ ಎಷ್ಟೊಂದು ಕೇಸ್ಗಳು ಇವಾಗೂ ಬೇಲ್ ಮೇಲೆ ಇದ್ದೀರಿ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅಧಿಕಾರ ದುರಾಸೆಗೋಸ್ಕರ ಇವ್ರು ಹೋಗಿ ನಮ್ಮನ್ನ 2 ಮಂತ್ರಿ ಕೊಡ್ಬೇಕು, ಏನೇ ರಾಜ್ಯದಲ್ಲಿ ತೀರ್ಮಾನ ತಗೊಂಡ್ರೇನು ಅದನ್ನ ನಮ್ಮನ್ನ ಜೊತೆಲಿ ಇಟ್ಕೊಂಡೇ ತಗೊಬೇಕು, ಸರ್ಕಾರದ ಭಾಗವಾಗಿರ್ತೀರಿ ನಾವು, ಇದೆಲ್ಲ ಷರತ್ತು ಹಾಕಿ ಇವರು ಅಲಯನ್ಸ್ ನಾವು ಮಾಡ್ತೀರಿ ಅಂತ ಹೋದಾಗ ಬೇರೆಯವರು CPM CPI ಇವರೆಲ್ಲರೂ ಕೇರಳದಲ್ಲೆಲ್ಲ ಇವ್ರನ್ನ ಆಪೋಸ್ ಮಾಡ್ಕೊಂಡು ಬಂದಿರತಕ್ಕಂಥವ್ರು ಯಾಕೆ ಅವ್ರು ನಾವು ಸಪೋರ್ಟ್ ಕೊಡ್ಬೇಕು ಅಂತ ಇದರಲ್ಲಿ ಅವರು ಬ್ಯಾಕ್ ಹೋದ್ರು ಸರ್. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಏನು INDA ಏನು ಒಕ್ಕೂಟ ಇದೆ ಇವ್ರದ್ದು ಇಂಡಿ ಒಕ್ಕೂಟ, ಈ ಒಕ್ಕೂಟದಲ್ಲಿರ್ತಕ್ಕಂಥ ಯಾವುದೇ ಪಾರ್ಟಿಗಳವ್ರಿಗೆ ಇವರು ಅವರ ಇದನ್ನ ಬದ್ಧತೆಯನ್ನು ನೋಡಿಸಿಲ್ಲ. ಅವ್ರು ಎಲ್ಲಾ ಕಡೆ ಎಲ್ಲಾ ರಾಜ್ಯಗಳಲ್ಲೂ ಇವತ್ತು ಇವರು ಎಲ್ಲಾ ಕಡೆ ಅವರ ಏನು ಹೊಂದಾಣಿಕೆ ಇತ್ತು ಅದನ್ನ ಕಡಿತಗೊಳಿಸ್ಕೊಂಡು ಈಗ ಸಪರೇಟ್ ಆಗಿ ಆಗ್ತಾ ಇರತಕ್ಕಂಥದ್ದು. ಅದು ಬಿಟ್ರೆ ಕೇರಳದಲ್ಲಿ ಏನೋ ಒಂದ್ ಸ್ವಲ್ಪ ಸಕ್ಸಸ್ ಆಗಿರ್ಬೋದು, ಅದ್ ಬಿಟ್ರೆ ಬೇರೆ ಇನ್ನೆಲ್ಲೂ ಅವ್ರು ಏನು ಸಕ್ಸಸ್ ಆಗಲ್ಲ ಸರ್. ಹಂಗಾಗಿ ತಮಿಳ್ನಾಡಲ್ಲಿ ಇವಾಗ ಹೋಗಿ DMK ಜೊತೆಯಲ್ಲಿದ್ದವ್ರು ಬಿಟ್ಟು ಅಲ್ಲಿ ಏನು ಹೋಗಿದ್ದಾರೆ ಅವ್ರು ನಿಜಕ್ಕೂ ಅವರು ಬೆನ್ನಿಗೆ ಚೂರಿ ಹಾಕಿರೋದಲ್ಲ, ಡೈರೆಕ್ಟ್ ಆಗಿ ಹೊಟ್ಟೆಗೆ ಮುಂದೆಯಿಂದಾನೇ ಚೂರಿ ಹಾಕಿರೋದಿರು. ಓಕೆ ರಾಜಕಾರಣ ಸಹಜವಾಗಿ ಎಲ್ರಿಗೂ ಕೂಡ ಅಧಿಕಾರ ಅನ್ನುವಂಥ ವಿಚಾರ ಬಂದಾಗ ಸಹಜವಾಗಿ ಆಸೆಗಳಂತೂ ಇದ್ದೇ ಇರ್ತವೆ. ಓಕೆ, ಅದೇನಾದರೂ ಇರಲಿ. ಶಿವಕುಮಾರ್ ಸರ್, ನಾನು ಆ್ಯಕ್ಚುಲಿ ಇಲ್ಲಿ ಕಿತ್ತಾಡೋದಕ್ಕಿಂತ ಫ್ಯಾಕ್ಟ್ ಬಗ್ಗೆ ಮಾತನಾಡಬೇಕಾಗತ್ತೆ. ಮೇನ್ಲಿ ನನಗೊಂದು ನೆನಪಾಗ್ತಿದ್ದು ಡೆಲ್ಲಿ ಸರ್ಕಾರ ಆಪ್ 2013ರಲ್ಲಿ ಬಂದಿತ್ತಲ್ಲ, ಸೇಮ್ 2 ಟ್ರೆಡಿಷನಲ್ ಪಾರ್ಟಿ ಕಾಂಗ್ರೆಸ್ BJP ನಮಗೆ ಬೇಡಪ್ಪ ಅನ್ನುವಂಥ ಪರ್ಯಾಯ ಆಯ್ಕೆ ಆಗಿನೇ ಆಪ್ ಅವಕಾಶ ಮಾಡಿಕೊಟ್ಟಿದ್ದು ಅವತ್ತು. ಬಟ್ ಸೇಮ್ ಅವಾಗಲೂ ಕೂಡ ಅಷ್ಟೇ ಕಂಪ್ಲೀಟ್ ಮೆಜಾರಿಟಿ ಅನ್ನುವಂಥದ್ದು ಸಿಕ್ಕಿರಲಿಲ್ಲ. ಮತ್ತೊಂದು ಕಡೆ ಇನ್ನೊಂದು ಆ್ಯಡ್ ಆನ್ ಮಾಡೋದಾದ್ರೆ, ಮೂವಿನಲ್ಲಿ ಸೂಪರ್ ಹಿಟ್ಟು ಬಟ್ ಆಡಳಿತದಲ್ಲಿ ಫಿಟ್ಟಾ ಅಂತ ನಾನು ಅವಾಗಲೇ ಮುನಿಸ್ವಾಮಿ ಸರ್ಗೂ ಕೇಳ್ತಾ ಇದ್ದೆ. ಎಷ್ಟೆಲ್ಲ ಚಾಲೆಂಜಸ್ ಇದೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ಆಗಿ ನೋಡೋದಾದ್ರೆ ಅಂತ. ನೋಡಿ ಪೃಥ್ವಿರಾಜ್, ಡೆಲ್ಲಿ ಪೊಲಿಟಿಕ್ಸ್ ಫಸ್ಟ್ ಟೈಮ್ ಎಲೆಕ್ಷನ್ ಗೆದ್ದಾಗ ಅವರು 28 ಸೀಟ್ ಬಂತು ಆಮ್ ಆದ್ಮಿಗೆ. ಕಾಂಗ್ರೆಸ್ನವರು 8 ಸೀಟನ್ನು ಗೆದ್ದಿದ್ರು, BJP ಅವರು 32 ಸೀಟು 38 ಸೀಟು ಗೆದ್ದಿದ್ರು. ಅವ್ರಿಗೆ ಕಾಂಗ್ರೆಸ್ನವ್ರಿಗೆ ಮೆಜಾರಿಟಿ ಪ್ರೂವ್ ಮಾಡೋಕ್ಕಾಗಲಿಲ್ಲ. ಆಮ್ ಆದ್ಮಿಯವ್ರನ್ನ ಕರೆದ್ರು, ಸರ್ಕಾರ ಮಾಡಿದ್ರು, ಸರ್ಕಾರ ಮಾಡಿ 8 ಜನನ ಕಾಂಗ್ರೆಸ್ನವ್ರು ಸಪೋರ್ಟ್ ಮಾಡಿದ್ರು. ಆ ಬಿಲ್ಲು ತಗೊಂಡ್ಬಂದ್ರು, ಬಿಲ್ನ ಪಾಸ್ ಮಾಡೋಕ್ಕಾಗಲಿಲ್ಲ ಅಸೆಂಬ್ಲಿಯಲ್ಲಿ ಅಂತಂದ್ಬಿಟ್ಟು ಅವರು ಮತ್ತೆ ಎಲೆಕ್ಷನ್ಗೆ ಹೋದ್ರು, 68 ಸೀಟ್ ಬಂತು. ಅದು ಆವತ್ತಿನ ಪರಿಸ್ಥಿತಿಯಲ್ಲಿ ಆಮ್ ಆದ್ಮಿಯವರು ಮಾಡಿದ್ದು ಲೆಕ್ಕಾಚಾರ, ಪೊಲಿಟಿಕಲ್ ಲೆಕ್ಕಾಚಾರ ಸರಿ. ಯಾಕಂದ್ರೆ 2 ಪೊಲಿಟಿಕಲ್ ಪಾರ್ಟೀಸ್ಗೆ ಆಂಟಿ ಇನ್ಕಂಬೆನ್ಸ್ ಇತ್ತು. ನಾವು ಇನ್ನೊಂದ್ಸಾರಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಜನಗಳು ನಮ್ಮ ಪರವಾಗಿದ್ದಾರೆ ಮೂಡಲ್ಲಿ ಅಂದ್ಬಿಟ್ಟು ಹೋದ್ರು. ಲ್ಯಾಂಡ್ ಸ್ಲೈಡ್ ವಿಕ್ಟರಿ ಸಿಕ್ತು. ಅದೇ ತರ ತಮಿಳುನಾಡಲ್ಲಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಒಂದು ಆಪ್ಷನ್ ಅಂತೂ ಇದೆ. ಯಾಕಂದ್ರೆ ಗವರ್ನರ್ ಈಗ ಮೆಜಾರಿಟಿ ಇರೋದ್ರಿಂದ ಒನ್ಲಿ ದೇ ಆರ್ ಫಾಲಿಂಗ್ ಶಾರ್ಟ್ ಆಫ್ ಓನ್ಲಿ 10 ಇರೋದ್ರಿಂದ ಸಸ್ಪೆಂಡೆಡ್ ಅನಿಮೇಷನ್ ಅಲ್ಲಿ ಇಟ್ಟರೆ ಏನಾದ್ರೂ ಹೌಸ್ನ ಅಲ್ಲಿಗೆ ಸರ್ಕಾರ MLA ಗಿರಿನೂ ಉಳಿತೈತೆ, ಅವ್ರ ಮೆಂಬರ್ಶಿಪ್ ಗಿರಿನೂ ಉಳಿತೈತೆ. ಒಂದ್ ಸ್ವಲ್ಪ ದಿನ ಅವ್ರಿಗೆ ಸ್ಟೆಬಿಲೈಸ್ ಆಗಕ್ಕಾಗುತ್ತೆ. ಆಮೇಲೆ ಎಲ್ಲ ತೀರ್ಮಾನ ಮಾಡ್ಕೊಂಡ್ಮೇಲೆ ಅವ್ರಿಗೆ ಕರೆದು ಮಾಡ್ಬೋದು. ಯಾಕಂದ್ರೆ ಸಡನ್ ಆಗಿ ಆ ತರ ತೀರ್ಮಾನಗಳು ಬರಕ್ ಆಗೋದಿಲ್ಲ. ಈಗ ಬಹಳ ಕಷ್ಟ ಇದೆ. ಯಾಕಂತಂದ್ರೆ ಈಗ ನಂಬರ್ಸ್ ಬಹಳ ಕಡಿಮೆ ಇರೋದ್ರಿಂದ ಈ ತರದ ಪಾಸಿಬಿಲಿಟೀಸ್ ಆಗೋದಿಲ್ಲ. ಆಮೇಲೆ ಹೇಳಕ್ ಆಗೋದಿಲ್ಲ, ಅಕಸ್ಮಾತ್ ಏನಾದ್ರು ನಂಬರ್ಸ್ ಎಲ್ಲ ಆಗಿ ಇದೇ ತರ ಕಂಟಿನ್ಯೂ ಮಾಡಿದ್ರೆ ಈ ಮೇಲೆ ಟೇಕ್ ಎ ಕಾಲ್. ಅಂದ್ರೆ ಆ ಮಟ್ಟಕ್ಕೆ ಇವತ್ತು ಜನಾಭಿಪ್ರಾಯ ಅವನ ಪರವಾಗಿರೋದ್ರಿಂದ ಈ ಮೇಲೆ ಟೇಕ್ ಎ ಚಾನ್ಸ್. ಯಾಕಂತಂದ್ರೆ ಆ ಧೈರ್ಯ ಮಾಡ್ಬೇಕು. ಅದಕ್ಕೆ ಕೇಜ್ರಿವಾಲ್ ಧೈರ್ಯ ಮಾಡ್ದ, ವಿಜಯ್ ಧೈರ್ಯ ಮಾಡ್ತಾನೆ ಇಲ್ಲ ನಂಗೆ ಗೊತ್ತಿಲ್ಲ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಇವತ್ತು ಜನಗಳ ಅಭಿಪ್ರಾಯ ಹಂಗಿರೋದ್ರಿಂದ ಅಪೋಸಿಷನ್ ಪಾರ್ಟೀಸ್ ಇನ್ಕ್ಲೂಡಿಂಗ್ ADMK, DMK, ಕಾಂಗ್ರೆಸ್, BJP ಇವರೆಲ್ಲರೂ ಎಲೆಕ್ಷನ್ ಹೋಗುವಂತ ಧೈರ್ಯ ಮಾಡ್ತಾರೆ ಅಂತ ನಾನು ಅನ್ಕೊಂಡಿಲ್ಲ. ಯಾಕಂತಂದ್ರೆ ಇನ್ನೊಂದು ಎಲೆಕ್ಷನ್ ಮಾಡೋದಂದ್ರೆ ಬಹಳ ದೊಡ್ಡ ಜನಗಳ. ಶಿವಕುಮಾರ್ ಸರ್, ಆ ಭಯದಲ್ಲೇ ADMK ಒಂದ್ ಸ್ವಲ್ಪ ಡಿವೈಡ್ ಆಗ್ತಾ ಇದೆ. ಆ ಕಾರಣಕ್ಕೋಸ್ಕರ ಎಲ್ಲಿ ಎಲೆಕ್ಷನ್ ಮತ್ತೊಮ್ಮೆ ಫೇಸ್ ಮಾಡ್ಬೇಕಾಗುತ್ತೋ ಅನ್ನುವಂತ ಕಾರಣಕ್ಕೋಸ್ಕರ ಒಂದು ಇಡೀ ಟೀಮ್ TVKಗೆ ಸಪೋರ್ಟ್ ಮಾಡ್ಲಿಕ್ಕೆ ಮುಂದಾಗ್ತಾ ಇದೆ ಅಂತ. ADMK ಪರಿಸ್ಥಿತಿ ಬಗ್ಗೆ ಏನ್ ಹೇಳ್ತೀರಾ ನೀವು? ಯಾಕೆಂದ್ರೆ ಅಸ್ತಿತ್ವಕ್ಕೋಸ್ಕರ ಹುಡುಕಾಟ, 10 ವರ್ಷ ಅಧಿಕಾರ ಸಿಗ್ಲಿಲ್ಲ ಅಂದ್ರೆ ವಾಟ್ ನೆಕ್ಸ್ಟ್ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ ಅವರಿಗೆ. ಇಲ್ಲ, ಯಾವುದೇ ಪೊಲಿಟಿಕಲ್ ಪಾರ್ಟಿ
10 ವರ್ಷ 15 ವರ್ಷ ಅಧಿಕಾರಕ್ಕೆ ಬರದೆ ಹೋಗ್ಬಿಟ್ರೆ ಯಾವ ಪೊಲಿಟಿಕಲ್ ಪಾರ್ಟಿನೂ ಸರ್ವೇ ಆಗೋದಿಲ್ಲ. ಬಹಳ ಕಷ್ಟ. ಯಾಕಂದ್ರೆ ಎಮೋಷನಲ್ ಆಗಿ ಒಂದು ರಿಲಿಜಿಯನ್ ಬೇಸ್ಡ್ ಇಲ್ಲಾಂದ್ರೆ ಯಾವುದೋ ಒಂದು ಇಸಮ್ನ ಇಟ್ಕೊಂಡು ಪಕ್ಷ ಕಟ್ಟೋದು ಬೇರೆ. ಅದು ಯಾವುದೇ ಪೊಲಿಟಿಕಲ್ ಪಾರ್ಟಿ, ಅದು ಎಷ್ಟೇ ದೊಡ್ಡ ಪೊಲಿಟಿಕಲ್ ಪಾರ್ಟಿ ಆದ್ರೂ 15 ವರ್ಷಗಳ ಕಾಲ ಅಧಿಕಾರದಲ್ಲಿ ಅಂದ್ರೆ ಸಸ್ಟೈನ್ ಆಗೋದು ಬಹಳ ಕಷ್ಟ ಆಗುತ್ತೆ ಒಂದು. ಆಮೇಲೆ ಇವತ್ತೇನಾಗಿದೆ ಎಐಡಿಎಂಕೆಗೆ ಒಂದು ಜಯಲಲಿತಾ ಅವ್ರ ನಂತರ ಒಂದು ಲೀಡರ್ಶಿಪ್ ವ್ಯಾಕ್ಯೂಮ್ ಒಂದು ವಾಯ್ಡ್ ಕ್ರಿಯೇಟ್ ಆಗಿದೆ. ದೊಡ್ಡ ಲೀಡರ್ಸ್ ಯಾರು ಅಂತ ಹೋಗ್ತಾರೋ ಅಂತ ಒಂದು ದೊಡ್ಡ ಲೀಡರ್ಗಳು ಯಾರು ಬರ್ತಾ ಇಲ್ಲ ಅಲ್ಲಿ. ಹಂಗಾಗಿ ಏನಾಗಿದೆ, ಇವತ್ತು ಜನಗಳ ಮೂಡ್ ನೋಡ್ಕೊಂಡ್ಬಿಟ್ಟು ಮತ್ತೊಮ್ಮೆ ಎಲೆಕ್ಷನ್ ಹೋಗೋದು ಬೇಡ, ಸ್ವಲ್ಪ ಸಪೋರ್ಟ್ ಮಾಡೋಣ ಅಂತ ಏನು ಒಂದಷ್ಟು ಜನ ಅವ್ರಿಗೆ ಹೇಳಿರ್ಬೋದು. ಅದಕ್ಕೆ ಎಡಪಳ್ಳಿ ಪಳನಿಸ್ವಾಮಿ ಕ್ಲಾರಿಫೈಡ್. ಯಾಕಂತಂದ್ರೆ ಇನ್ ಕೇಸ್ ಏನಾದ್ರು ಎಐಡಿಎಂಕೆ ವಿಜಯ್ಗೆ ಸಪೋರ್ಟ್ ಮಾಡಿದ್ರೆ ಅದ್ರ ಎಕ್ಸಿಸ್ಟೆನ್ಸೇ ಹೊಟ್ಟೋಗ್ಬಿಡುತ್ತೆ. ಯಾಕಂತಂದ್ರೆ ಹೋಲ್ ದ್ರಾವಿಡನ್ ಫಿಲಾಸಫಿ ಏನಿದೆ ಅದು ಒಂದ್ ಪಾರ್ಟಿ ಕಡೆ ಶಿಫ್ಟ್ ಆಗುತ್ತೆ. ಇವಾಗ 2 ಪಾರ್ಟಿಗಳ ನಡುವೆ ಡಿವೈಡ್ ಆಗಿತ್ತು. ನೀವು ಇಬ್ಬರದು ಲೆಕ್ಕ ಹಾಕಿದ್ರೆ ಇವಾಗ 60% ವೋಟ್ ಇದೆ ಅಲ್ಲಿ. 60% ವೋಟು ಒಂದ್ ಕಡೆ ಆಗ್ಬಿಟ್ರೆ ಅವಾಗ ಏನಾಗುತ್ತೆ, ಬಹಳ ದೊಡ್ಡ ಕಷ್ಟ ಆಗುತ್ತೆ. ಆಮೇಲೆ ಅವ್ರ ಪಾರ್ಟಿ ಎಕ್ಸಿಸ್ಟೆನ್ಸ್ ಹೊಟ್ಟೋಗುತ್ತೆ. MGR ಇಟ್ಕೊಂಡು ಜಯಲಲಿತಾನ ಇಟ್ಕೊಂಡು ಇವತ್ತು ವೋಟ್ ಕೇಳ್ತಾ ಇದಾರೆ ಅವರು. ಹಂಗಾಗಿ ಇವತ್ತು ಆ ತರದ ಒಂದು ಡೆವಲಪ್ಮೆಂಟ್ಸ್ ಆಗೋದು ಬಹಳ ಕಷ್ಟ. ಇನ್ ಕೇಸ್ ಏನಾದ್ರು ಸ್ಪ್ಲಿಟ್ ಆಗಿ ಹೋಗ್ಬೇಕಂದ್ರೆ 2/3 ಹೋಗ್ಬೇಕು. ಇವತ್ತು 2/3 ಹೋಗ್ಬೇಕು. ಅವ್ನು ಹೇಳಿದಾನೆ 10 ಜನ ಆದ್ರೂ ನಾವು ಪಾರ್ಟಿ ಉಳಿಸ್ಕೊಂತೀವಿ ಅಂತಾರೆ ಎಡಪಳ್ಳಿ ಪಳನಿಸ್ವಾಮಿ. ಕನ್ವೇಡ್ ಅವ್ರನ್ನೆಲ್ಲರನ್ನು ಇವತ್ತು ರೆಸಾರ್ಟ್ಗೆ ಶಿಫ್ಟ್ ಮಾಡಿದ್ದಾರೆ. ಅದು ಆ ತರ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಮುಂದೆ ನೋಡ್ಬೇಕು ಏನಾಗುತ್ತೆ ಅಂತ ಅಂದ್ಬಿಟ್ಟು. ಆದ್ರೆ ಎಐಡಿಎಂಕೆಯಲ್ಲಿ ಲೀಡರ್ಶಿಪ್ ವ್ಯಾಕ್ಯೂಮ್ ಇರೋದ್ರಿಂದ ಈ ತರದ ಅಪಸ್ವರಗಳು ಬರ್ತಾ ಇರೋದು. ಯಾಕಂದ್ರೆ ಜಯಲಲಿತಾ ಇರುವಾಗ ನೀವು ನೋಡಿದಿರಿ, ಜಯಲಲಿತಾ ಮುಂದೆ ನಿಲ್ಲಕ್ಕಾಗಲ್ಲ, ಅವ್ರು ಎಷ್ಟೋ ಡಿಸ್ಟೆನ್ಸ್ ಅಲ್ಲಿ ನಿಂತ್ಕೋಬೇಕು. ಆ ತರ ಲೀಡರ್ಶಿಪ್ ಮಾಡಿ ಆಡಳಿತ ಮಾಡಿರೋರು ಜಯಲಲಿತಾ ಅವರು. MGR ಅಷ್ಟೇ ಅದೇ ತರ ಇದ್ದಿದ್ದು. ಹಂಗಾಗಿ ಪಾಪ ಇವತ್ತು ಒಂದ್ ಕಡೆ ರಿಸೋರ್ಸಸ್, ಒಂದ್ ಕಡೆ ಕೇಡ್ರು, ಇದೆಲ್ಲ ಲೆಕ್ಕಾಚಾರ ಹಾಕ್ಬೇಕು ಇವತ್ತು. ಯಾಕಂದ್ರೆ ಗೆಲ್ತಾ ಇದ್ರೆ ಗೆದ್ದವ್ರಿಗೆ ಏನು ವಿಕ್ಟೋರಿಯಸ್ ಟು ಮೆನಿ ಫಾದರ್ಸ್, ನಮ್ಮಿಂದನೇ ಗೆದ್ರು, ಅವ್ನ್ ಗೆದ್ದ ಇವ್ನ್ ಗೆದ್ದ ಅಂತ ಸೋತಾಗ ಎಲ್ಲರ ಮೇಲೆ ಒಂದು ಕಲ್ಲು ಹಾಕ್ಬಿಡ್ತಾರೆ ಪಾಪ. ಹಂಗಾಗಿ ಇವಾಗ ಎಐಡಿಎಂಕೆ ಪರಿಸ್ಥಿತಿ ಇದೆ. ಅದೇನು ಆಗೋದಿಲ್ಲ. ಯಾಕಂದ್ರೆ ಇಟ್ ಮೇ ಟೇಕ್ ಫ್ಯೂ ಡೇಸ್ ಅಷ್ಟೇನೆ. ಇದು 1-2-3 ದಿನದಲ್ಲಿ ಇದು ಬಗೆಹರಿಯುತ್ತೆ. ಹಿಂಗೇನಾದ್ರು ಆಗಿಲ್ಲ ಅಂದ್ರೆ ಆಪ್ಷನ್ ಇದ್ದೇ ಇದೆ, ಮಾಡೇ ಮಾಡ್ತಾರೆ. ವಿಜಯ್ ಏನ್ ಮಾಡ್ತಾರೆ? ಸಾಕಷ್ಟು ಪ್ರಶ್ನೆಗಳಿದ್ವು. ಕರ್ನಾಟಕದ ಜೊತೆ ಮೊದಲೇ ರೈವಲ್ರಿ ಇದ್ದಿದ್ದಂತ ಹಿನ್ನೆಲೆಯಲ್ಲಿ ಈಗ ಕಾಂಗ್ರೆಸ್ ಜೊತೆ ಸಪೋರ್ಟ್ ಅಲ್ಲಿ ಇರುವಂತ ಹಿನ್ನೆಲೆಯಲ್ಲಿ ಏನಾಗ್ಬೋದು ಅನ್ನುವಂಥದ್ರ ಬಗ್ಗೆ ಎಲ್ಲ ಕೇಳೋಣ.